CL2 ಆದರೆ ಅದು ಓನ್ಲಿ ಟೇಕ್ ಅವೇ ಅಷ್ಟೇ. ಅದೇ ಸರ್, ಯಾವುದೇ ಕಾರಣಕ್ಕೂ ಆಗಬಹುದು. ಪೊಲೀಸ್ ಸೆಕ್ಷನ್ ಇಷ್ಟು ವರ್ಷದಿಂದ ನಡೀತಾರೆ ಸರ್. ಪೊಲೀಸವರು ನಾವು ಎಲ್ಲ ದುಡಿಸಿದ್ವಿ ಸರ್. ಈಗ ವಾರದಿಂದ 2 ವೀಲರ್ ಪಾರ್ಕಿಂಗ್ ಬಿಟ್ಟರೆ ಅದು ಇದು ನಿಮಗೆ ಬರುತ್ತೆ. ಅವರೇ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ ಸರ್, ನಿಮ್ಮ ಹೆಸರು ಸಂಗಮೇಶ್ವರ್. ಹಿಯರ್ ಇಫ್ ಇಟ್ ಈಸ್ ಎ CL2 ಇದ್ದರೆ ನಾನು ಎಕ್ಸೈಸ್ ಇನ್ಸ್ಪೆಕ್ಟರ್ ಹೇಳ್ತೀನಿ, DC ಗೆ ಡೈರೆಕ್ಷನ್ ಕೊಡ್ತೀನಿ. ನೀವಿಬ್ಬರು ಜಾಯಿಂಟಾಗಿ ಯು ಶುಡ್ ಪುಟ್ ಮೆನ್ ಹಿಯರ್ ರೆಗ್ಯುಲರ್ಲಿ. ಆಮೇಲೆ CL2 ಆದರೆ ಇಟ್ ಈಸ್ ಓನ್ಲಿ ಫಾರ್ ಔಟ್ಲೆಟ್ ಸೇಲ್. ಇಟ್ ಈಸ್ ಎ ಕೌಂಟರ್ ಓನ್ಲಿ ಟು ಸೇಲ್, ನಾಟ್ ಫಾರ್ ಕನ್ಸಂಪ್ಷನ್. ಆ ಥರ ಇದ್ದರೆ ನೀವು ಕೂಡ ನಾವು ರಿಪೋರ್ಟ್ ಮಾಡ್ಬೋದು. ವಿ ಆರ್ ಗೋಯಿಂಗ್ ಟು ಕ್ಯಾನ್ಸಲ್ ದ ಲೈಸೆನ್ಸ್ ಆಫ್ ದಟ್ CL2. ಲೈಸೆನ್ಸಿಂಗ್ ಅಥಾರಿಟಿ DCನೇ ಆದ್ದರಿಂದ ಐ ಕ್ಯಾನ್ಸಲ್. ಇಲ್ಲಿ ಯಾವುದೇ ಕಾರಣಕ್ಕೂ ಈ ರೀತಿ ಅನೈತಿಕ ಚಟುವಟಿಕೆಗಳು, ಅಕ್ರಮ ಮದ್ಯ ಮಾರಾಟಗಳು ಆಗಬಾರ್ದು. ಐ ವಿಲ್ ಪುಟ್ ಎಕ್ಸೈಸ್ ಆಲ್ಸೋ ನಿಮ್ಮ ಜೊತೆಲಿ ಕೋಆರ್ಡಿನೇಟ್ ಮಾಡೋಕ್ಕೆ. ಒಂದು ಸ್ವಲ್ಪ ನೀವು ರಾತ್ರಿ ಹೊತ್ತು ಕೂಡ ಪಹರೆ ಹಾಕಿ ಸರ್. ಇದ್ದಾರೆ ಒಬ್ಬರು ಬೀಟ್ ಪಾಯಿಂಟ್ ಇದೆಯಾ ಸರ್? ಇದ್ದಾರೆ. ಎಲ್ಲಿದ್ದಾರೆ ಅವರು? ಒಬ್ಬರು ASI ಮತ್ತೆ ಅಪ್ಲೋಡ್ ಮಾಡ್ತಾ ಇದ್ದಾರೆ ಡೈಲಿ ಸರ್. ಇರ್ತಾರೆ. ಅಲ್ಲ, ದೇ ಆರ್ ಸಪೋಸ್ ಟು ಅಪ್ಲೋಡ್ ದ ಎಷ್ಟೊತ್ತಿಗೆ ವಿಸಿಟ್ ಮಾಡ್ತಾರೆ, ಅವ್ರು ಬಂದು ವಿಸಿಟ್ ಮಾಡಿದಾರಾ ಇಲ್ವಾ ಅಂತ ಅಂದ್ಬಿಟ್ಟು ಈಗ ನೀವು ಅಪ್ಲೋಡ್ ಮಾಡಬೇಕಲ್ಲ. ಮಾಡ್ತಾ ಇದ್ದಾರೆ. ರೋಲ್ ಕಾಲ್ ಮಾಡ್ತೀವಿ ಸರ್. ಬೆಳಗ್ಗೆ ಮಾಡಿಬಿಟ್ಟು ಇಲ್ಲಿ ಡ್ಯೂಟಿ ಕೊಟ್ಬಿಟ್ಟಿವಿ ಅಂದ್ರೆ ನೈಟ್ 8 ಗಂಟೆಗೆ ವಾಪಸ್ ಬರ್ತಾರೆ. ಇಲ್ಲ, ನೈಟ್ ಬೀಟ್ ಪಾಯಿಂಟ್ ನೈಟ್ ಬರ್ತಾರೆ ಸರ್. ಬಂದವರು ನಿಮಗೆ ಬಂದಿದ್ದಾರೆ ಅಂತ ಹೆಂಗೆ ಗೊತ್ತಾಗ್ತಾ ಇದೆ? ಹಿಂದೆ ನಾವು ಪಾಯಿಂಟ್ ಬುಕ್ ಇಡ್ತಿದ್ದೋ, ಈಗ ನಾವು ಸ್ಮಾರ್ಟ್ ಇಬಿಟ್ ಅಂತ ಇದೆ. ಹೌದು, ಅಲ್ಲಿ ಇವ್ರು ಬಂದಾಗ ಒಂದು ಲೊಕೇಶನ್ ಇದು ಶೇರ್ ಮಾಡ್ತಾರೆ. ಹೌದು, ವಿಸಿಟ್ ಮಾಡಿದ್ದೆಲ್ಲ ಶೇರ್ ಮಾಡಿ ನೋಡ್ಕೋಬಹುದು. ಅದನ್ನ ನೀವು ಚೆಕ್ ಮಾಡ್ತಾ ಇದ್ದೀರಾ? ಮಾಡ್ತೀವಿ. ಎಲ್ಲಿ ಚೆಕ್ ಮಾಡ್ತೀರಿ? ಆ್ಯಪ್ ಅಲ್ಲಿ ಮಾಡ್ಬೋದು ಸರ್, ಮೊಬೈಲ್ ಅಲ್ಲಿ ಮಾಡಬೇಕು. ಎವ್ರಿ ಡೇ ಯು ಆರ್ ಸಪೋಸ್ ಟು ಚೆಕ್ ವೆದರ್ ದೀಸ್ ಪೀಪಲ್ ಹ್ಯಾವ್ ವಿಸಿಟೆಡ್ ದಟ್ ಪಾಯಿಂಟ್ ಆರ್ ನಾಟ್ ಅಂತ. ಮುಂಚೆ ಆಗಿದ್ದರೆ ನಿಮಗೆ ಪಾಯಿಂಟ್ ಬುಕ್ ಇರ್ತಾ ಇತ್ತು, ಅವರು ಇನಿಷಿಯಲ್ ಮಾಡಿ ಸೈನ್ ಮಾಡಿ ಬರ್ತಾ ಇದ್ರು. ಈಗ ನೀವು ಈ ಸ್ಮಾರ್ಟ್ ಹೇಳ್ತಾ ಇದ್ದೀರಲ್ಲ, ಅದು ಎಲ್ಲ ಕಡೆ ಆಗಿದೆ. ನೌ ಯು ಆರ್ ಸ್ಟಾರ್ಟೆಡ್ ಈವನ್ ವಿಸಿಟಿಂಗ್ ಪಾರ್ಕ್ಸ್ ಆಲ್ಸೋ. ಪಾರ್ಕ್ಸ್ಗೆ ನೀವು ಹೋಗಿ ವಿಸಿಟ್ ಮಾಡಿದಾಗ, ನಿಮ್ಮ ಮೆನ್ ಹೋಗಿ ವಿಸಿಟ್ ಮಾಡಿದಾಗ ಅದು ಕಮಿಷನರ್ಗೆ ಅಲರ್ಟ್ ಬರುತ್ತೆ, ಇವತ್ತು ಹೋಗಿದ್ದಾರೆ ಅಂತ. ಅದೇ ಥರ ಐ ಆಮ್ ಗೋಯಿಂಗ್ ಟು ಟಾಕ್ ವಿತ್ ಯು SP. ಆಲ್ ಇಂಪಾರ್ಟೆಂಟ್ ಇನ್ಸ್ಟಾಲೇಷನ್ಸ್ ಏನೇನಿದೆ ನಗರ, ಈಗ ಈ ಥರ ಆಗ್ಬೋದು, ಮಾರ್ಕೆಟ್ ಆಗ್ಬೋದು, ಇಲ್ಲೆಲ್ಲ ವಿಸಿಟ್ ಮಾಡ್ತೀರಿ. ನೀವು ವಿಸಿಟ್ ಮಾಡಿದ್ದೀರಿ ಅನ್ನೋದು ಕೂಡ ಆ ಸಂಬಂಧಪಟ್ಟಂಥ ಕಮಿಷನರ್ಗಳಿಗೆ, ಓನರ್ಗಳಿಗೆ ಅಲರ್ಟ್ ಬಂದರೆ, ಸೊ ದೇ ವಿಲ್ ಬಿ ನೋಯಿಂಗ್ ದಟ್ ಸಂಬಡಿ ಈಸ್ ವಿಸಿಟ್. ಅಲ್ಟಿಮೇಟ್ಲಿ ದ ಪೀಪಲ್ ಶುಡ್ ಬಿ ಸೇಫ್. ಇದು ಕ್ಲೀನಾಗಿಲ್ಲ. ಒಂದು ನಿಮ್ಮ ಕ್ಲೀನಿಂಗ್ ಏನು ಬೇಕು ಹೇಳಿ ನಗರಸಭೆಯಿಂದ ಮಾಡಿಸ್ಕೊಡ್ತೀವಿ. ಬಟ್ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು, ಶೋಷಣೆ ಆಗಬಾರ್ದು. ಇದನ್ನು ಗಮನಿಸೋ ಜವಾಬ್ದಾರಿ ಸರ್. ಇಲ್ಲಿ 4-5 ವೈನ್ ಸ್ಟೋರ್ ಇರೋದು ಮಾಡಿದ್ರೆ ಎಲ್ಲ ಹೇಳಿದ್ರು. ಅದು ಹೇಳಿದ್ರೆ ನೀವು, ಇದು CMC ವ್ಯಾಪ್ತಿಗೆ ಬರೋದು. ಇದು ಆಲ್ರೆಡಿ ಅವರು ರೆಸಲ್ಯೂಷನ್ ಪಾಸ್ ಮಾಡಿದ್ದಾರೆ. ಕೊಡಬಾರ್ದು. ಏನ್ ಮಾಡ್ಬೇಕಂತ ನಾನು ಮಾಡ್ತೀನಿ. ಪೇಷಂಟ್ ಈಗ ಒಳಗಡೆ ಓಟಿಗೆ ಬಂದಿದ್ದಾರೆ, ಸ್ವಲ್ಪ ಟೈಮ್ ಕೊಡಿ. ಓಟಿ ಒಳಗಡೆ ಬಂದಿದೆಯಲ್ಲ ಪೇಷಂಟ್, ಗೊತ್ತಿಲ್ಲ. I am going to cancel your tender. Sorry, sir. Tender ಅವ್ರಿಗೆ ಆಗಿದೆ. Pay and use person 5 rupees ಅಂತ ಹಾಕಿ 5 ರೂಪಾಯಿ ಬೋರ್ಡ್ ಹಾಕಿ. ಸರಿ ಸರ್, ಗೊತ್ತಾಯ್ತು. ಯಾರು ನಿಮ್ಮ ಜವಾಬ್ದಾರಿ ನೋಡ್ಕೊಳ್ಳಿ. ಹೆಣ್ಮಕ್ಳು ಸ್ವಲ್ಪ ನೋಡಿ. ಅಲ್ಲಿ ಯಾರು? ಅದು ಇವ್ರದೇನಾ? ಹೌದು ಸರ್. ಇವೆಲ್ಲ ನಿಮ್ದೇನಾ? ನಗರಸಭೆ ಅಲ್ಲ ಸರ್. ಇಲ್ಲಿ ಕೂಲಿ ಕೆಲಸ ಮಾಡೋರು ಅಲ್ಲ, ಕೂಲಿ ಕೆಲಸ ಮಾಡೋರು ಸರ್. ಫಸ್ಟ್ ಆಫ್ ಆಲ್ ದಟ್ ಫ್ಯಾಮಿಲಿ ಶುಡ್ ನಾಟ್ ಬಿ ಇನ್ಸೈಡ್. ನಂಬರ್ 1. ಇಲ್ಲಿ ದೊಡ್ಡದಾಗಿ ಬೋರ್ಡ್ ಹಾಕಿ, ಹೆಣ್ಮಕ್ಳದು ಬಲ್ಗಡೆ, ಇದು ಗಂಡು ಮಕ್ಳದನ್ನು ಆಯ್ತಾ, ಬೋರ್ಡ್ ದೊಡ್ಡದಾಗಿ ಹಾಕಿ ಎಷ್ಟು ದುಡ್ಡು ಕೊಡಬೇಕು ಅಂತ ಹಾಕಬೇಕು. 5 ರೂಪಾಯಿ. ಯಾವುದೇ ಕಾರಣಕ್ಕೂ ನಿಮಗೆ ಟೆಂಡರ್ಗಿಂತ ಜಾಸ್ತಿ ಹಣವನ್ನು ವಸೂಲಿ ಮಾಡುವಾಗಿಲ್ಲ. ಕಂಪ್ಲೇಂಟ್ ಬಂದರೆ ನಾವು ಏನೂ ಕೇಳೋದಿಲ್ಲ, ಇದಿಷ್ಟೇ ಸಾಕ್ಷಿ. ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಟೇಕ್ ಆ್ಯಕ್ಷನ್ ಬೈ ಕ್ಯಾನ್ಸಲಿಂಗ್ ಯುವರ್ ಟೆಂಡರ್. ಸಾರಿ ಸರ್. ಎನ್ಶೂರ್ ಮಾಡೋ ಜವಾಬ್ದಾರಿ ನಿಮಗೆ. ಅವೆಲ್ಲ ಇಲ್ಲ. ಒಳಗಡೆ ನೀವು ಶೌಚಾಲಯದಲ್ಲಿ ಇರ್ತೀರಾ? ಅಲ್ಲ, ಮನುಷ್ಯತ್ವ ಇದೆಯಾ ನಿಮಗೆ? ಇಮಿಡಿಯೇಟ್ ಆಗಿ ಶಿಫ್ಟ್ ಮಾಡಿ. ನಿಮ್ಮ ಜವಾಬ್ದಾರಿ, ಅವರು ಬೇರೆ ವ್ಯವಸ್ಥೆ ಮಾಡೋ ಜವಾಬ್ದಾರಿ ನಿಮ್ಮದು. ಈ ಕ್ಷಣದಿಂದ ಅವರು ಒಳಗಡೆ ಇರಬಾರ್ದು. ಒಳಗಡೆ ಏನು ಕ್ಲೀನ್ ಆಗಿರೋದು ಏನು ಬೇಕೋ ಅದನ್ನ ವ್ಯವಸ್ಥೆ ಮಾಡಿ ನೀವು. ಅಂದ್ರೆ ನೀವು ಇದಕ್ಕೆ ತಗೊಂಡಿದ್ದೀರಾ? ಟೆಂಡರ್ ಯಾರು ತಗೊಂಡಿದ್ದೀರಾ? ಮತ್ತೆ ನಿಮ್ಮ ಜವಾಬ್ದಾರಿ. ಲೈಟ್ ಇಲ್ಲ ಹೊರಗಡೆ ಸರ್. ನಾವು ಡಾಕ್ಟರ್ ಇಲ್ಲ, ಓಪನ್ ಆಪರೇಷನ್ ಸರ್ಜರಿ ಆಗಿ ಅಂದ್ರೆ ನೀವು ಡಾಕ್ಟರ್ ಇಲ್ಲ ಇದೆ ಅಂತ ಹೇಳ್ತಿದ್ದೀರಾ? ಇಲ್ಲಿಂದ ಅಲ್ಲಿ ಹೋಗೋಕ್ಕೆ ನೀವು ಹೇಳಿ ನನಗೆ ಅರ್ಥ ಆಯ್ತು. ದಯವಿಟ್ಟು ಅದು ಮಾಡ್ಬೇಕು ಸರ್. ಮಾರ್ಕೆಟ್ ಒಳಗಡೆ ಸರಾಗವಾಗಿ ಹೋಗಿ ಬರೋಂಗಿರಬೇಕು. ನಂಬರ್ 1. ಎರಡನೇದು ವಾಟರ್ ಫೆಸಿಲಿಟಿ ಇರಬೇಕು. ಎಲ್ಲರಿಗೂ ಬೇಕಾದ ಕುಡಿಯೋ ನೀರು ಇಲ್ಲ ಅಂತಂದರೆ ನೀವು RO ಪ್ಲ್ಯಾಂಟ್ ಹಾಕಬೇಕು. ಇಲ್ಲಿ ದುಡ್ಡು ಎಷ್ಟು ಕಲೆಕ್ಟ್ ಆಗ್ತಾ ಇದೆ, ವಿತ್ ದಟ್ ಅಮೌಂಟ್ ಯು ಮಸ್ಟ್ ಬಿ ಏಬಲ್ ಟು ಸ್ಪೆಂಡ್ ಮಿನಿಮಮ್ 20% ಅಮೌಂಟ್ ಫಾರ್ ದಿ ವೆಲ್ಫೇರ್ ಆಫ್ ದಿ ಟ್ರೇಡರ್ಸ್ ಆಸ್ ವೆಲ್ ಆಸ್ ದೋಸ್ ದ ಯೂಸರ್ಸ್ ಆಫ್ ದ ಮಾರ್ಕೆಟ್. RO ಪ್ಲ್ಯಾಂಟ್ಗಳು ಹಾಕಿ
ಲೈಟಿಂಗ್ ವ್ಯವಸ್ಥೆ ಕರೆಕ್ಟಾಗಿದೆ ಎಲ್ಲ ಕಡೆ. ಯಾಕೆಂದರೆ ರಾತ್ರಿ ಹೊತ್ತು ಕೂಡ ಇಲ್ಲಿ ಸೇಫ್ಟಿ ಇರಬೇಕು. ಇವ್ರು ಹೇಳ್ತಾರೆ ಹೆಣ್ಮಕ್ಳು, ವಯಸ್ಸಾದವರು ಅವರೆಲ್ಲ ಓಡಾಡಬೇಕಾದ್ರೆ ಅವರಿಗೆ ಸೇಫ್ಟಿ ಇರಬೇಕು, ಫೀಲ್ ಆಗಬೇಕಲ್ವ, ತೊಂದರೆ ಆಗಬಾರ್ದು. 3ನೇ ಕೆಲಸ ಆಗಬೇಕು. 4ನೇದು ಒಂದೊಂದು ಕ್ಯಾಟಗರೈಸ್ ಮಾಡಿದ್ದೀರಲ್ಲ, ಬ್ಲಾಕ್ ಮಾಡಿ ಬೋರ್ಡ್ ಹಾಕಿ ಅಲ್ಲಿ ನಗರಸಭೆ ಅಂತೇಳಿ, ಇಲ್ಲಿ ಹೂವು ಮಾರಾಟ, ಇಲ್ಲಿ ತರಕಾರಿ ಮಾರಾಟ, ಇಲ್ಲಿ ಜನರಲ್ ಗ್ರಾಸರೀಸ್ ಮಾರ್ತೀರಿ, ಅಲ್ಲಿ ಇನ್ನೇನೋ ಬಟ್ಟೆ ಅಂಗಡಿಗಳಿದೆ. ಇಫ್ ದೇರ್ ಇಸ್ ಅದೇ ಪ್ರಕಾರ ಇತ್ತು ಅಂದರೆ ಯು ಜಸ್ಟ್ ಮೇಕ್ ಇಟ್ ಸಿಸ್ಟಮೆಟೈಸ್. ಬ್ರಿಟಿಷರು ಮಾಡಿಕೊಟ್ಟಿರುವ ಸಿಸ್ಟಮ್ಯಾಟಿಕ್ ಅರೇಂಜ್ಮೆಂಟನ್ನು ನಾವು ಮುಂದುವರಿಸ್ಕೊಂಡು ಹೋಗೋಕ್ಕಾಗಲ್ಲ ಅಂದರೆ ಇಲ್ಲ. ಆಮೇಲೆ ವೇಸ್ಟ್ಗೆ ಏನು ಮಾಡ್ತಾ ಇದ್ದೀನಿ, ಡಿಸ್ಪೋಸಲ್ ಆಫ್ ದ ವೇಸ್ಟ್ ಸೆಪರೇಟ್ ಹೋಗ್ತಾ ಇದೆ. 2 ವೇಸ್ಟ್ ಬರ್ತಾ ಇದೆ. ತರಕಾರಿ ಕಡೆಯಿಂದ ಬರೋದು ವೆಟ್ ವೇಸ್ಟ್ ಮತ್ತು ಡ್ರೈ ವೇಸ್ಟ್ ಸೆಪರೇಟ್ ಆಗ್ತಾ ಇದೆ. ಆಮೇಲೆ ಮಳೆ ಬಂದ್ರೆ ನೀರೆಲ್ಲ ಹರಿದು ಹೋಗ್ತಾ ಇದೆ. ಪ್ರಾಬ್ಲಮ್ ಎಲ್ಲೋ ಕ್ಲೋಕ್ ಆಗೋದು, ಮಾರ್ಕೆಟ್ಗಂತಾನೆ ನಾವು ಕ್ಲೀನ್ ಆಗಿ ಇಟ್ಕೊಳ್ಳಿ. ಇವೆಲ್ಲ ಅವ್ರು ಮುಚ್ಚಿದ್ರು, ಅವ್ರು ಹಾಕೊಳ್ಳಿ, ಹಾಕಿದ್ರೆ ಸಂಜೆ ತೆಗೆದು ಬಿಡ್ಬೇಕಲ್ಲ ಅಟ್ಲೀಸ್ಟ್ ಏನೋ ಒಂದು. ಮಾರ್ಕೆಟ್ ಮಾರ್ಕೆಟ್ ಆಮೇಲೆ ವಸೂಲಿ ಮಾಡೋದು ಯಾರು ಜವಾಬ್ದಾರಿ? ವಸೂಲಿ ಅವರೇ ಜವಾಬ್ದಾರಿ. ಎಷ್ಟು ವಾಟ್ ಇಸ್ ದ ಪರ್ಸೆಂಟೇಜ್ ಆಫ್ ತಿಂಗಳಿಗೆ 30 ಲಕ್ಷ ಆಗ್ತಾ ಇದೆ. ಎಷ್ಟು ವಸೂಲಿ ಮಾಡ್ತಾ ಇದ್ದೀರಿ? ದಿನಕ್ಕೆ 2.5 1 ಲಕ್ಷವರೆಗೂ ಆಗುತ್ತೆ ಸರ್. 2 ಲಕ್ಷ ಅಂದ್ರಲ್ಲ, ಒಟ್ಟು ಎಷ್ಟು ಅಂಗಡಿಗಳಿದೆ? ಟೋಟಲ್ 1210 ಇದೆ ಸರ್. 1215 ಅಧಿಕೃತ. ಅನಧಿಕೃತ ಎಷ್ಟಿದೆ? ಅನಧಿಕೃತ ಇಲ್ಲ ಸರ್. ಚೆಕ್ ಮಾಡಿ. ಈ ಸಬ್ ಲೀಸು ಸಬ್ ಲೆಂಟ್ ಎಷ್ಟು ಮಾಡಿದ್ದಾರೆ? ಅಂಥದ್ದೇನಿಲ್ಲ ಸರ್, ಅಂಗಡಿಗಳು ಮುಂದೆ ಇಟ್ಕೊಂಡವ್ರು ಸರ್. ಅವರ ಜೀವನೋಪಾಯಕ್ಕೆ ತೊಂದರೆ ಮಾಡಬೇಡಿ, ಆದರೆ ಅವರಿಂದ ಸಾರ್ವಜನಿಕರು ತೊಂದರೆ ಆಗಬಾರ್ದು. ಇಷ್ಟು ತಿಳ್ಕೊಳ್ಳಿ. ಅವ್ರನ್ನ ಆಚೆಗೆ ಹಾಕಿ ಅಂತ ನಾನು ಹೇಳ್ತಾ ಇಲ್ಲ. ಸಾಹೇಬ್ರು ಹೇಳೋದು, ಈ ಅಂಗಡಿ ಅವ್ರಿಗೆ ಕ್ಯಾನ್ಸಲ್ ಮಾಡಿ ಅವ್ರನ್ನ ಒಳಗಡೆ ಬಿಡಿ. ರೆಂಟ್ ಕೊಟ್ಟಿದ್ದಾರಲ್ವಾ, ಇವ್ರನ್ನೆಲ್ಲ ಒಳಗಡೆ ಬೇಡಿ. ಆಮೇಲೆ ಸಾಟರ್ಡೆ ಸಂಡೇ ಇಲ್ಲಿ ಹೆಚ್ಚು ರಜೆಗಳು, ಹಬ್ಬ ದಿನಗಳಲ್ಲಿ ಹೆಚ್ಚು ಪಹರೆ ಹಾಕಬೇಕು, ಪೊಲೀಸ್ ಸಹಕಾರ ತಗೋಬೇಕು. ಆಮೇಲೆ ನೀವು 4 ಕಡೆ ಇದು ಮಾಡಬೇಕು. ಆಮೇಲೆ ವಸೂಲಿ, ನಿಮ್ಮ ಟ್ಯಾಕ್ಸ್ ಕಲೆಕ್ಷನ್ 100%. ಟ್ರೇಡ್ ಲೈಸೆನ್ಸ್ ಯಾರು ರಿನ್ಯೂ ಮಾಡಿಲ್ಲ, ರಿನ್ಯೂ ಆಗಬೇಕು. ಯಾವ್ಯಾವ ಅದನ್ನ ನೀವು ನಗರಸಭೆ ಅವರ ಏನು ಸಂಘ ಇದೆ ಆ ಸಂಘದವ್ರನ್ನ ಕರೆಸಿ, ಆ ಸಂಘದ ಸದಸ್ಯರ ಜೊತೆಯಲ್ಲಿ ಮಾತಾಡ್ಬಿಟ್ಟು ಅವ್ರದ್ದು ಏನು ಸಮಸ್ಯೆ ಇದೆ ಅದನ್ನ ಐಡೆಂಟಿಫೈ ಸ್ವಲ್ಪ ಯಾರು ಇದ್ದಾರೆ ಅಂದ್ರೆ ಮೈನ್ ಬಂದ್ಬಿಟ್ಟು ಇಲ್ಲಿ ಕ್ಲೀನಿಂಗ್ ಅಂದರೆ ಸ್ವಚ್ಛ ಭಾರತ. ಬಟ್ ಹೆಲ್ತ್ ಇನ್ಸ್ಪೆಕ್ಟರ್ ಬಂದ್ಬಿಟ್ಟು ಅವ್ರ ಕೆಪಾಸಿಟಿ ಇಲ್ಲ, ಅವರು ಮೇಸ್ತ್ರಿಗಳಿಗೆ ಕೆಪಾಸಿಟಿ ಇಲ್ಲ. ಅದೆಲ್ಲ ಮೇಜರ್ ಆಪ್ರೇಷನ್ ಮಾಡೋದು. ಇನ್ನೂ ಕೂಡ ನಮ್ಮ ಸ್ಟ್ಯಾಂಡಿಂಗ್ ಕಮಿಟಿ ನನ್ನ ಕ್ಲೀನಿಂಗ್ ನಮ್ಗೆ ಬರುತ್ತೆ, ನಾನು ಕೋಆಪ್ರೇಟ್ ಮಾಡಿಕೊಂಡು ಸ್ವಲ್ಪ ಮೇಜರ್ ಆಪ್ರೇಷನ್ ಮಾಡಿ ನಾವು ಒಂದು 15 ಡೇಸಲ್ಲಿ ನಾವು ಒಳ್ಳೆ ರಿಸಲ್ಟ್ ಕೊಡ್ತೀನಿ. ಆಮೇಲೆ ನಗರಸಭೆಯಲ್ಲಿ ಈಗ ರಸ್ತೆ ಮಾಡಲಿಕ್ಕೆ, ಆಮೇಲೆ ಪೇಂಟ್ ಮಾಡಲಿಕ್ಕೆ, ಎಸ್ ಸರ್ ಇವೆಲ್ಲ ಆಗಲಿಕ್ಕೆ ನಗರಸಭೆಯಲ್ಲಿ ದುಡ್ಡು ಕೊಡಬೇಕು. ನಾನು ನಿಮ್ಮ ಆಕ್ಷನ್ ಪ್ಲಾನಲ್ಲಿ ಅಪ್ರೂವ್ ಮಾಡಿಕೊಡ್ತೀನಿ. ನೀವು ಹಾಕ್ಬೇಕು ಇದೆ, ಪೊಲೀಸರ ದುಡ್ಡು ಇದೆ ನೋಡಿ. ಆ ಬೋರ್ಡ್ ಹಾಕಿದ್ದಾರೆ ನಿಮ್ಮ ಪೊಲೀಸ್ ನಗರ ಜಿಲ್ಲೆ ಅಂತ, ಅಲ್ಲಿಗೊಂದು ಬೋರ್ಡ್ ಇದೆ ನೋಡಿ, ಇಲ್ಲೊಂದು ಬೋರ್ಡ್ ಹಾಕ್ತಾರೆ. ಯು ಶುಡ್ ಆಲ್ಸೋ ಗಿವ್ ದ ಮನಿ ಟು ಡಿಸ್ಕಸ್ ಮಾಡಿದ್ದೀನಿ. ಪೇಂಟಿಂಗ್ ಮಾಡಿದ್ರೆ ಅವ್ರ ಗೈಡೆನ್ಸ್ ಮೇಜರ್ ಆಪರೇಷನ್ ಮಾಡಿಬಿಟ್ಟು ನಾವು ಮಾಡೋದು. ಬ್ಯೂಟಿಫೈ ಮಾಡಿ, ಹಾಗೆ ಸಮ್ ಚೇಂಜ್ ಶುಡ್ ಬಿ ದೇರ್. ಜನ ತುಂಬ ಎಕ್ಸ್ಪೆಕ್ಟ್ ಮಾಡಲ್ಲ. ನಮಗೆ ಫ್ಲೈಓವರ್ ಕಟ್ಕೊಟ್ಬಿಡಿ, ನಮಗೆ ಸಿಂಗಾಪುರ್ ಮಾಡಿ, ಯಾರೂ ಕೇಳೋದಿಲ್ಲ. ಈಗ ನಾಯಿ ಮನೆ ಹತ್ರ ಇದೆ, ಅದನ್ನೂ ಹೋಗಲ್ಲ ಅಂತಂದರೆ ಯಾಕೆ ಮಾಡೋದು? 15 ಡೇಸ್ನಲ್ಲಿ ಚೇಂಜಸ್ ನೀವು ಬಂದಿದ್ದು ನನಗೆ ಒಳ್ಳೆಯದಾಯಿತು. ಯಾಕೆ ಗೊತ್ತಾ, ನೀವು ನಾಮಿನೇಟೆಡ್ ಕೌನ್ಸಿಲರ್, ನಿಮ್ಮ ಜವಾಬ್ದಾರಿ ಜಾಸ್ತಿ ಆಗೋಯ್ತಾಗಲ್ಲ. ನಮ್ಮ ಐ ಆಮ್ ರಿಕ್ವೆಸ್ಟಿಂಗ್ ದೆಮ್, ಅವರು ನಮ್ಮ ಅಧಿಕಾರಿಗಳು ನಿಮ್ಮ ಜೊತೆ ಒಂದು ಸಭೆ ಕರೀತಾರೆ, ಅಧ್ಯಕ್ಷರು ಎಲ್ಲರೂ ಇರ್ತಾರೆ. ನಿಮ್ಮ ಏನು ಸಮಸ್ಯೆಗಳಿದೆ ಅವ್ರ ಗಮನಕ್ಕೆ ತನ್ನಿ, ನಂಬರ್ 1. 2ನೇದು, ನಮಗೆ ಎಲ್ಲ ಯಾರು ಟ್ರೇಡರ್ಸ್ ಇದ್ದಾರೆ, ದೇ ಶುಡ್ ಹ್ಯಾವ್ ಲೈಸೆನ್ಸ್ ನಂಬರ್ 1. ಆಮೇಲೆ ಟ್ಯಾಕ್ಸ್ ಕಟ್ಟಬೇಕು, ರಿನ್ಯೂವಲ್ ಆಗಬೇಕು. ಪ್ಲೀಸ್ ಟಾಕ್ ಟು ದೇಮ್, ಅಡ್ವೈಸ್ ದೇಮ್. ನಿಮ್ಗೆ ಏನು ಸಹಕಾರ ಬೇಕು ನಗರಸಭೆಯಿಂದ ಹೇಳಿ ನಾವು ಮಾಡ್ತೀವಿ. ಕ್ಲೀನ್ಲಿನೆಸ್ ಇರಬೇಕು, ಸಾರ್ವಜನಿಕ ಬರಬೇಕು. ಆಮೇಲೆ ಇದು ಭಾಳ ಒಳ್ಳೆ ಹೆರಿಟೇಜ್ ಮಾರ್ಕೆಟ್, ಇಟ್ಸ್ ಎ ಹೆರಿಟೇಜ್ ಮಾರ್ಕೆಟ್. ಲೆಟ್ ಅಸ್ ಮೇಂಟೈನ್ ಇಟ್ ಇನ್ ಎ ಪ್ರಾಪರ್ ಸೆನ್ಸ್. ವಿ ಶುಡ್ ಫೀಲ್ ಪ್ರೌಡ್. ಈಗ ನಾನು ಈ ಥರದ್ದು ಮಾಡಬೇಕು ಅಂದರೆ, ಇಷ್ಟು ದೊಡ್ಡದು ಅಂದರೆ ಸರ್ಕಾರಕ್ಕೆ ಎಷ್ಟು ಕಷ್ಟ ಆಗ್ತದೆ ಅಲ್ವಾ? ಸೊ ದಯಮಾಡಿ ನೀವೆಲ್ಲ ಸಹಕಾರ ಕೊಡಬೇಕು. ನೋಡಿ, ಎಲೆಕ್ಟ್ರಿಸಿಟಿ ಇವೆಲ್ಲ ಸೇಫ್ಟಿ ಎಕ್ಸಿಟ್ 4 ಕಡೆ ಇದೆಯಾ? ನಾಟ್ ಎನ್ ಇಶ್ಯೂ.
ನಾಟ್ ಅನ್ ಇಶ್ಯೂ. ಸರ್ 2 ವೀಲರ್ಸ್ ಆರ್ ಜಾಸ್ತಿ ಸರ್ ಒಳಗಡೆ ಬರೋದು. ಬರಬಾರ್ದು ಆಕ್ಚುಲಿ 2 ವೀಲರ್ಸ್ ಜಾಸ್ತಿ ಬರುತ್ತೆ ಸರ್. ಅದೇನಾದ್ರೂ ಒಂದು ಮಾಡ್ಬೇಕಂತ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಹತ್ರ. ವೈ ಡೋಂಟ್ ಯು ಬ್ಲಾಕ್ ಎಂಟ್ರಿ ಆಫ್ 2 ವೀಲರ್ಸ್? ಆಮೇಲೆ 4 ಈಗ ಇದು ಆಟೋಗಳೆಲ್ಲ ಯಾಕೆ ಬರ್ತಾ ಇದೆ ಒಳಗಡೆ? ಆಟೋಗಳು ಅರ್ಲಿ ಮಾರ್ನಿಂಗ್ ಒಂದು 2 ಅವರ್ಸ್ ಮಾಡಲೇಬೇಕು ಸರ್. ಅದು ಲೋಡಿಂಗ್ ಅನ್ಲೋಡಿಂಗ್ ಬರುತ್ತೆ ಸರ್. ರೆಗ್ಯುಲೇಟ್ ಮಾಡಿ, ರೆಗ್ಯುಲೇಟ್ ಮಾಡಿ ಟು ದಿ ಏರಿಯಾಸ್ ಸರ್. ರೆಗ್ಯುಲೇಟ್ ಮಾಡಿ, ವೆಜಿಟೇಬಲ್ಸ್ 2 ಅವರ್ಸ್ 1 ಅವರ್ ಮಾಡಿ. ಆಫ್ಟರ್ ದಟ್ ಅವಾಯ್ಡ್ ಮಾಡಿ. ಒಂದು 9 o'clock ಮೇಲೆ ನೀವು ಅಲೋನೆ ಮಾಡಬಹುದು. ಮಾರ್ಕೆಟ್ ಒಳಗಡೆನೆ ಒಂದು ಪಾರ್ಕಿಂಗ್ ಮಾಡಬೇಕು ಸರ್. ಜಾಗ ಇದೆಯಾ? ಇದೆ ಸರ್, ಹಿಂದೆ ಇದೆ ಸರ್, ಹಿಂದೆ ಇದೆ ಸರ್. ಖಾಲಿ ಜಾಗ. ವ್ಯಾಪಾರಿಗಳು ಅವ್ರ ಪಾರ್ಕಿಂಗ್ ಮಾಡ್ತೀವಿ ಸರ್, ಎಲ್ಲ ಫ್ರೀ ಅಂತ ಹೇಳಿ. ಇವಾಗೆಲ್ಲ ಆಚೆ ಎಲ್ಲ ಅಂಗಡಿಗಳು ಓಪನ್ ಆಗ್ಬಿಟ್ಟು 50% ಪೀಪಲ್ ಬೆಂಗಳೂರು ಮಾರ್ಕೆಟ್ ಒಳಗಡೆ ಬರೋಕೆ ಅವ್ರಿಗೆ ಯೋಚನೆ ಮಾಡ್ತಾರೆ ಗಾಡಿ ಇಲ್ಲ ಅಂದ್ರೆ. ಅಲ್ಲ, ಹೊರಗಡೆ ನಿಲ್ಲಿಸಿ ಬರ್ಬೋದಲ್ಲ? ಒಳಗಡೆಗೆ ನೀವು 2 ವೀಲರ್ ಬಿಟ್ರೆ, ಆಮೇಲೆ 3 ವೀಲರ್ಸ್ ಬಿಟ್ರೆ ಓಡಾಡುವಂತ ಪಾದಚಾರಿ ಗೂಡ್ಸ್. ಫಾರ್ ಎಕ್ಸಾಂಪಲ್ ನನ್ನ ಅಂಗಡಿಗೆ ಗೂಡ್ಸ್ ಬೇಕು, ಲೋಡಿಂಗ್ ಅಂಡ್ ಅನ್ಲೋಡಿಂಗ್ ಅದಕ್ಕೆ ಅವಕಾಶ ಮಾಡ್ಕೊಡೋಣ. ಈವ್ನಿಂಗ್ ಲೇಟ್ ಇನ್ ದ ನೈಟ್ ಎಷ್ಟೊತ್ತಿಗೆ ಮುಗಿಯುತ್ತೆ ಪಾರ್ಕ್? ಇದು ನಿಮ್ಮ ಮಾರ್ಕೆಟ್ ರಾತ್ರಿ ಮುಗಿಯೋದು ಎಷ್ಟೊತ್ತಿಗೆ? ಅಷ್ಟೇ ಸರ್, 9 ಗಂಟೆ. 9 ಗಂಟೆ ಮೇಲೆ ಅಲೋ ಮಾಡಿ. ಬರೋದಿಲ್ಲ ಸರ್ ಯಾರು. ಅಲೋ ಆಫ್ಟರ್ 9 o'clock. 9 ಗಂಟೆ ಮೇಲೆ ನೀವೇನೇ ಇದ್ರ ಗೂಡ್ಸ್ಗಳು ತಂದು ಒಳಗಡೆ ಹಾಕೊಳ್ಳಿ. ಆಮೇಲೆ ಅರ್ಲಿ ಇನ್ ದ ಮಾರ್ನಿಂಗ್ ನಿಮ್ಗೆ ಬೇಕಾದ್ರೆ ಎಷ್ಟು 6 to 7 ಬೇಕಾ, ಅಥವಾ 6 5 ಎಲ್ಲ ಅರ್ಲಿ ಮಾರ್ನಿಂಗ್ ಬಂದ್ಬಿಡ್ತಾರೆ. ತರಕಾರಿ 4 ಗಂಟೆಗೆ ಹೋಗಿ ಆಕ್ಷನ್ ಮುಗಿಸ್ಕೊಂಡು 5:30ಕ್ಕೆ ಬಂದ್ಬಿಡ್ತಾರೆ. ಸೊ ಫಿನಿಶ್ ಇಟ್ ಬೈ 7 o'clock. ಫಿನಿಶ್ ಇಟ್ ಬೈ 7 o'clock. ಆಫ್ಟರ್ 7 ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ ದೇರ್ ಶಾಲ್ ನಾಟ್ ಬಿ ಮೂವ್ಮೆಂಟ್ ಆಫ್ ಎನಿ 2 ವೀಲರ್ಸ್ ಅಂಡ್ ಆಲ್ಸೋ 3 ವೀಲರ್ಸ್ ಇನ್ಸೈಡ್ ದ ಮಾರ್ಕೆಟ್. ಅದೊಂದು ರೆಗ್ಯುಲೇಟ್ ನೋಟಿಫಿಕೇಶನ್ ಮಾಡಿ ಸಾರ್ವಜನಿಕರಿಗೆ ಮೈಕ್ ಇಟ್ಕೊಂಡು ಅನೌನ್ಸ್ ಮಾಡ್ತಾರೆ. ಐ ವಾಂಟ್ ಯು ಟು ಅನೌನ್ಸ್ ಅಂಡ್ ಗೋ ಅರೌಂಡ್ ಇನ್ ದ ಎಂಟೈರ್ ಮಾರ್ಕೆಟ್ ಏರಿಯಾ. ಆಯಾ ಮಾರ್ಕೆಟ್ ಅಲ್ಲಿ ಕ್ಲೀನ್ಲಿನೆಸ್ ಆಗ್ಬೋದು. ಆಮೇಲೆ ಈ ರೀತಿಯಾಗಿ ಎಷ್ಟೊತ್ತಿಗೆ ಬಿಡಬೇಕು, ಅವ್ರ ಸಾಮಾನುಗಳು ತರೋಕೆ ಹೋಗೋಕ್ಕೆ ತೊಂದರೆ ಆಗಬಾರ್ದು. ಅರ್ಥ ಆಗ್ತಾ ಇದೆಯಾ? ಏನಾಗ್ತಾ ಇದೆ, ಯಾರು ಏನೇನೋ ಮಾಡೋಕೆ ಹೊರಟ್ಬಿಟ್ಟು ಕೊನೆಗೆ ಸಾರ್ವಜನಿಕರು ತೊಂದರೆ ಆಗುತ್ತೆ. ನಾಳೆ ಏನಾದರೂ ಅಪಘಾತ ಅವಘಡ ಆಯಿತು ಅಂದರೆ ದೆನ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ವಿಲ್ ಬಿ ರೆಸ್ಪಾನ್ಸಿಬಲ್ ಅಂಡ್ ಯು ವಿಲ್ ಬಿ ಅಟ್ ರಿಸ್ಕ್. ಏನೋ ಮುನಿಯಪ್ಪ, ನಿನ್ನ ಜವಾಬ್ದಾರಿ, ನೀನು ಇಲ್ಲಿರೋನು ಆಯ್ತಾ. ನೀವು ಎಲ್ಲರೂ ಸಮಸ್ಯೆಗಳನ್ನ ಕೇಳ್ಕೊಂಡು ನಗರಸಭೆ ಅಧಿಕಾರಿಗಳಿಗೆ ಮತ್ತು ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಸ್ಥಾಯಿ ಸಮಿತಿಯವರಿಗೆ ಹೇಳಬಹುದು ಆಯ್ತಾ. ಸೊ 1 ವಾರ ಟೈಮ್ ಕೊಡ್ತೀನಿ. ಕ್ಲೀನ್ಲಿನೆಸ್ಸು ಈಗ ನಾನೇನು ಕರೆಕ್ಷನ್ಸ್ ಹೇಳಿದ್ದೀನಿ ಅವೆಲ್ಲ ಆಗಬೇಕು. ಟ್ಯಾಕ್ಸ್ ಕಲೆಕ್ಷನ್ ಅಭಿಯಾನ ಮಾಡಬೇಕು ಅಂಡ್ ನೋಟಿಫೈ ಅಲ್ಲಿ ಬೋರ್ಡ್ ಹಾಕಬೇಕು ಎಷ್ಟೊತ್ತಿಗೆ 2 ವೀಲರ್ ಬರಬೇಕು, 4 ವೀಲರ್ ಬರಬೇಕು ಅಂತ. ಟೇಕ್ ದಿ ಸಪೋರ್ಟ್ ಆಫ್ ದ ಪೊಲೀಸ್ ಆಲ್ಸೋ. ಐ ವಿಲ್ ಇನ್ಸ್ಟ್ರಕ್ಟ್ ದಿ SP ಆಲ್ಸೋ. ಓಕೆ, ಬಟ್ ಒನ್ ರಿಕ್ವೆಸ್ಟ್ ಸರ್, ಇಂಪ್ಲಿಮೆಂಟೇಷನ್ ಶುಡ್ ಬಿ ಪಕ್ಕಾ 100%. ನೆಕ್ಸ್ಟ್ ವೀಕ್ ನಾನೇ ಬಂದ್ಬಿಡ್ತೀನಲ್ಲ, ಮುಂದಿನ ವಾರ ನಾನೇ ಬರ್ತೀನಿ. 15 ದಿನ ಬಿಟ್ಟು ನಾನು ಬರ್ತೀನಿ. ನೆಕ್ಸ್ಟ್ ವೀಕ್ ಇನ್ನೊಂದು ಕಡೆ ಹೋದ್ರೆ ಐ ವಿಲ್ ಕಮ್ ಅಂಡ್ ಫಾಲೋ ಇಟ್ ಅಪ್. ಈಗ ಅವ್ರಿಗೆ ಅವಕಾಶ ಕೊಡ್ತಾ ಇದೀವಿ. ನಗರಸಭೆ ಸಂಪೂರ್ಣವಾಗಿ ಬದಲಾಗಬೇಕು. ನೀವು ಏನ್ ಹೇಳಿದ್ರೆ RO ಪ್ಲಾಂಟ್ ನಾವು ಮೊದಲೇ ಒಂದು ರೆಕ್ವೆಸ್ಟೇಷನ್ ಕೊಟ್ಟಿದ್ದೀವಿ ಮುನ್ಸಿಪಾಲಿಟಿ. ಏನೋ ಮಾಡ್ತಾರೆ RO ಪ್ಲಾಂಟ್. ಸರ್ ಆಯ್ತು ಸರ್, ಆಯ್ತು ಸರ್, ನೀವು ಜಾಗ ತೋರಿಸಬೇಕು, ಇಂತಿಂತ ಕಡೆ ಮಾಡಿ ಅಂತ ಯು ಕನ್ಸಲ್ಟೇಷನ್ ಮಾಡಿ. ಯು ಗಿವನ್ ದ ರೆಪ್ರೆಸೆಂಟೇಷನ್ 1 year ನಿಮ್ಮ ದುಡ್ಡಲ್ಲೇ ನಾವು 20% ನಿಮ್ಮ ವೆಲ್ಫೇರ್ಗೆ ಬಳಸ್ತೇವೆ. ಥ್ಯಾಂಕ್ ಯು.